ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿಂದ ಏನು ರೆಸಿಪಿ ತೊಗೊಂಬಂದಿನಿ ಅಂದ್ರೆ ಪುದೀನಾ ರೈಸ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಪುದೀನಾ ತೊಗೊಂಡಿನಿ, ಕರಿಬೇವು ತೊಗೊಂಡಿನಿ, ಆಮೇಲೆ ಹಸಿ ಕೊಬ್ಬರಿ ತೊಗೊಂಡಿನಿ, ಹಸಿ ಕೊಬ್ಬರಿ, ಆಮೇಲೆ ಗೋಡಂಬಿ ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಆಮೇಲೆ ತೊಗರಿಬೇಳೆ, ಹಸಿ ಮೆಣಸಿಕಾಯಿ, ಒಣ ಮೆಣಸಿಕಾಯಿ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಒಟ್ಟಾಣಿ, ಕಡಲೆಬೇಳೆ, ಶುಂಠಿ, ಇಂಗು, ಜೀರಿಗೆ ಇಷ್ಟು ತೊಗೊಂಡಿನಿ. ರೈಸ್ ಮಾಡಿ ಇಟ್ಕೊಂಡಿನಿ. ಇವಾಗ ಏನು ಮಾಡೋಣ ಅಂದ್ರೆ ಇವೆಲ್ಲ ಫ್ರೈ ಮಾಡ್ಕೋಣ ಬನ್ನಿ. ಈಗ ಏನು ಮಾಡೋಣ ಅಂದ್ರೆ ತೊಗರಿಬೇಳೆ ಫ್ರೈ ಮಾಡ್ಕೋಣ. ಗೋಲ್ಡನ್. ಆಮೇಲೆ ಕರಿಬೇವು ಹಾಕಿ ನೋಡ್ರಿ, ಇವು ಫ್ರೈ ಆದ ತಕ್ಷಣ ಕರಿಬೇವು ಹಾಕ್ರಿ. ಆಮೇಲೆ ಏನು ಮಾಡೋಣ ಅಂದ್ರೆ ಇವಾಗ ಹಸಿ ಮೆಣಸಿಕಾಯಿ ಹಾಕೋಣ. ನೀವು ಎಷ್ಟು ರೈಸ್ ತೊಗೊಂಡಿರ್ತೀರಿ ಖಾರ ನೋಡ್ಬಿಟ್ಟು ಹಾಕೋರಿ. ನನ್ನ ರೈಸಿಗೆ ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡಾನೆ. ಈಗ 4 ರಿಂದ 5 ಮೆಣಸಿಕಾಯಿ ತೊಗೊಂಡಿನಿ. ಈಗ ಏನು ಮಾಡೋಣ ಅಂದ್ರೆ ಪುದೀನ ಹಾಕೋಣ. ಒಂದಿಷ್ಟು ಕರಿಬೇವು ಹಾಕಿನಿ, ಆಮೇಲೆ ಕೊತ್ತಂಬರಿ ಹಾಕಿನಿ, ಪುದೀನ ಹಾಕ್ತಾ ಇದ್ದೀನಿ. ಇಷ್ಟು ಫ್ರೈ ಮಾಡ್ಕೊಂಡು ನೋಡ್ರಿ. ಅದು ಫ್ರೈ ಆಗೋಣ. ಸ್ವಲ್ಪ ಶುಂಠಿ ಹಾಕೋಣ. ಶುಂಠಿ ಪೇಸ್ಟ್ ಇತ್ತು ಹಾಕಿನಿ. ಇವು ಸ್ವಲ್ಪ ಫ್ರೈ ಆದಗಳೇನೆ ಒಣ ಕೊಬ್ಬರಿ ಹಾಕೋದು. ಒಣ ಕೊಬ್ಬರಿ ಅಲ್ರಿ, ಹಸಿ ಕೊಬ್ಬರಿ. ಇಷ್ಟು ಹಸಿ ಕೊಬ್ಬರಿ ಅದ, ಇದು ಫ್ರೈ ಮಾಡ್ಕೊಂಡು. ಈಗ ನೋಡ್ರಿ ಎಲ್ಲ ಫ್ರೈ ಆಗ್ಯದ. ಇದು ಸ್ವಲ್ಪ ಆರಿದ ತಕ್ಷಣ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಒಂಚೂರು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬೋಣ. ತುಪ್ಪ ಹಾಕೊಂಡಿನಿ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ, ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ. ನೋಡ್ರಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿಂದ ಇವಾಗ ಬಟಾಣಿ ಹಾಕೋಣ, ಹಸಿ ಬಟಾಣಿ. ಒಂದು ಚಿಟಿಗೆ ಹಿಂಗ್ ಹಾಕೋಣ. ಇಂಗು, ಹಾಗೆ ಒಂದೆರಡು ರೆಡ್ ಮೆಣಸಿಕಾಯಿ ಹಾಕೋಣ. ಹುರಿದಿರುವಂತ ಎಲ್ಲ ಮಸಾಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಣ. ಹುರಿದಿರೋದು ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕೋಣ, ಸ್ವಲ್ಪ ಹಾಕೋಣ. ಅನ್ನಕ್ಕೆ ಹಾಕಿ ಮಾಡಿದೀವಿ. ಈಗ ಒಂದು ಚಿಟಿಕೆ ಅರಿಶಿನ ಪೌಡ್ರ್ ಸ್ವಲ್ಪ, ಇಷ್ಟ ಆಗಿದ್ರೆ ಸಾಕು. ಇವಾಗ ಇದು ಎಲ್ಲ ಫ್ರೈ ಆಗೋದು, ಎಣ್ಣೆ ಬಿಟ್ಕೊಳ್ಳೋದು. ಇವಾಗ ನೋಡಿ ಒಗ್ಗರಣೆ ರೆಡಿ ಆಯ್ತು. ಈಗ ನಾನು ಮಾಡಿ ಇಟ್ಕೊಂಡಿರುವಂತ ಬಿಡಿ ಅನ್ನ ಮಾಡಿ ಇಟ್ಕೊಂಡಿವೆಲ್ಲ ರೈಸು ಇದು ಇದಕ್ಕೆ ಹಾಕ್ಬಿಡೋಣ. ಈ ರೀತಿ ಎಣ್ಣೆ ಬಿಡ್ಬೇಕು, ಅವಾಗ ಮಸಾಲೆ ರೆಡಿ ಆಗಿರ್ತದೆ. ಈಗ ಬಿಡಿಯಾದ ರೈಸ್ ಇದಕ್ಕೆ ಹಾಕೋಣ. ನೋಡ್ರಿ ಪುದೀನಾ ರೈಸು ಸೂಪರ್ ಆಗಿ ಬಂತು ನೋಡ್ರಿ. ಇವಾಗ ಸರ್ವ್ ಮಾಡೋಣ. ಸೂಪರ್ ಆಗಿ ರೆಡಿ ಆಯ್ತು ಪುದೀನಾ ರೈಸು. ಸೂಪರ್ ಆಗಿದೆ. ಮಕ್ಕಳಿಗೆ ದೊಡ್ಡವರಿಗೆ ತುಂಬಾ ಇಷ್ಟ ಆಗುವಂತ ರೈಸ್ ನ ಹೇಳಿಕೊಟ್ಟಿನಿ. ನಿಮಗೇನಾದ್ರೂ ಈ ರೆಸಿಪಿ, ಈ ಪುದೀನಾ ರೈಸ್ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ನೋಡಿದ್ರೆಲ್ಲ ಯಾವ ರೀತಿ ಬಂದದಂತ. ಪುದೀನಾ ರೈಸ್ ನ ಹೇಗೆ ಮಾಡೋದಂತ ಹೇಳ್ಕೊಟ್ಟಿನಿ. ಮದುವೆ ಮನೆಯಲ್ಲಿ ಮಾಡುವಂತ ರೈಸ್ ನಾನು ಹೇಳ್ಕೊಟ್ಟಿನಿ. ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ. ನಿಮಗೆ ಈ ಪುದೀನಾ ರೈಸ್ ಇಷ್ಟ ಆಗಿತ್ತೆ ಅಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ರೈಸ್ ಮಾತ್ರ ಸೂಪರ್ ಆಗಿದೆ. ರೈಸ್ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ರೈಸ್ ನೋಡಿದ್ರೆ ಮಸ್ತ್ ಆಗಿದೆ. ಗೋಡಂಬಿ ನಾನು ಮೇಲ್ಗಡೆ ಫ್ರೈ ಮಾಡಿ ಹಾಕಿನಿ. ತಗೋ ಮಗ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ ನೋಡ್ರಿ. ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೂಪರ್. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರುವಂಥ ಬಟಾಣೆ, ಆಮೇಲೆ ಮಸ್ತ್ ಟೇಸ್ಟ್ ಕೊಡ್ಲಾಕ ಬಾಯಿ ಒಳಗೆ ಮಧ್ಯೆ ಸಿಗ್ತಾವಲ್ಲ, ಮಸ್ತ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಲಿಂಬೆ ರಸ ಹಾಕೊಂಡು ತಿಂದ್ಬಿಟ್ರೆ ತುಂಬಾನೇ ಇಷ್ಟ ಆಗುತ್ತೆ. ಮನಿ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಂದ್ಸಾರಿ ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ಹೊಸ ರೆಸಿಪಿಗಳು ನೋಡತ್ತೀರಿ, ನಾನು ಹಾಕುವಂತ ರೆಸಿಪಿಗಳು ಬರ್ತದೆ. ನೀವು ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕುವಂತ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಸಿಗ್ತದೆ. ತಕ್ಷಣನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗ್ರಿ. ನಾ ಹಾಕುವಂತ ರೆಸಿಪಿಗಳು ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.